ಪೂಲ್ಗೆ ತಳ್ಳಿ ನಾಮಿನೇಟ್ ಮಾಡಬೇಕು. ರಜತ್ ಎಲ್ಲೋ ಒಂದೇ ಕಡೆ ಸೀಮಿತ ಆಗ್ಬಿಟ್ರೇನೋ. ಏಕವಚನದಲ್ಲಿ ಮಾತಾಡ್ತಾರೆ. ಸಮಸ್ತ ಕನ್ನಡಿಗರಿಗೂ ಕೂಡ ಬ್ಲಾಗರ್ ಕನ್ನಡಿಗ ಮಾಡುವ ನಮಸ್ಕಾರಗಳು. ಹಾಗೆಯೇ ಬಿಗ್ ಬಾಸ್ನಲ್ಲಿ ನೀವು ಪ್ರೋಮೋ ಬಿಟ್ಟಿದ್ದಾರೆ, ಜಸ್ಟು ಈಗ ತಾನೇ ಬಿಟ್ಟಿದ್ದು. ಇದೇನಪ್ಪ ಪ್ರೋಮೋ ಅಂತ ಅಂದರೆ, ಈ ಪ್ರೋಮೋ ಏನಪ್ಪ ಹೇಳ್ತಿದೆ ಅಂತ ಅಂದರೆ, ಮೊದಲನೇದಾಗಿ ಹೋದ ಎಪಿಸೋಡು ಅಂದರೆ ನಿನ್ನೆ ಎಪಿಸೋಡು ರಘು ಅವರ ನಾಮಿನೇಷನ್ ಮಾಡಿದ್ರಲ್ಲಿ ನಿಂತಿತ್ತು. ಈಗ ನೆಕ್ಸ್ಟ್ ಕಾವ್ಯ ಅವರ ಸರದಿಯಲ್ಲಿ ಅಂದರೆ ಕಾವ್ಯ ಅವರ ನಾಮಿನೇಷನ್ನಲ್ಲಿ ಮೊದಲನೇದಾಗಿ ಗಿಲ್ಲಿನೇ ಕಾವ್ಯ ನಾಮಿನೇಟ್ ಮಾಡಿದ್ದಾರೆ. ಅದಕ್ಕೆ ಏನೇನು ಕಾರಣ ಕೊಟ್ಟಿದ್ದಾರೆ ಅಂತ ಇವತ್ತಿನ ಎಪಿಸೋಡಲ್ಲಿ ನೀವು ನೋಡ್ಕೊಬೋದು. ಪ್ರೋಮೋದಲ್ಲಿ ಕೇವಲ ನೀವು ನೋಡಿರೋ ಥರನೇ ಗಿಲ್ಲಿಯವ್ರನ್ನೇ ನಾಮಿನೇಟ್ ಮಾಡಿದ್ದಾರೆ. ಹಾಗೆಯೇ ಎರಡನೇದಾಗಿ ರಜತ್ನ ನಾಮಿನೇಟ್ ಮಾಡಿದ್ದಾರೆ. ಈಗ ರಜತ್ನ ನಾಮಿನೇಟ್ ಮಾಡಿ ಕಾರಣ ಕೊಟ್ಟಾದ ಸಂದರ್ಭದಲ್ಲಿ ಕಾರಣ ಏನಪ್ಪ ಹೇಳಿದ್ದಾರೆ ಅಂತ ಅಂದರೆ, ಒಂದೇ ಕಡೆ ಇರ್ತೀರ ಅಂತ ಹೇಳಿದ್ದಾರೆ. ಹಾಗಾಗಿ ಅವರು ರಜತ್ ಸಿಟ್ಟು ಮಾಡ್ಕೊಂಡೇನೋ ಹೇಳಿದ್ದಾರೆ. ಅದಕ್ಕೆ ಇವರು ಧ್ರುವಂತವರು ಅಯ್ಯೋ ಅಂದಿದ್ದಕ್ಕೆ ರಜತ್ಗೂ ಮತ್ತು ಧ್ರುವಂತ್ಗೂ ಒಂದು ಒಳ್ಳೆ ಜಗಳ ನಡೆದಿದೆ. ಅದರಲ್ಲಿ ಏನೇನೋ ಪದ ಬಳಕೆ ಆಗಿದೆ ಅದೆಲ್ಲ ಕಿಚನ್ ಪಂಚಾಯಿತಿಯಲ್ಲಿ ಶನಿವಾರ ಬುದ್ಧಿ ಕಲಿಸ್ತಾರೆ. ಹಾಗೆಯೇ ಗಿಲ್ಲಿನ ಕಾವ್ಯ ನಾಮಿನೇಟ್ ಮಾಡಿದ್ದು ಯಾರ್ಯಾರಿಗೆ ಇಷ್ಟ ಆಗಲಿಲ್ಲ ಕಮೆಂಟ್ ಮಾಡಿ. ಇದೇ ಥರ ವಿಡಿಯೋಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.